ದೇವರು ಯಾರಿಗೆ ಇಷ್ಟಪಡ್ತಾನ? ನಮಗೆಲ್ಲ ಏನು ಅನ್ನಿಸ್ತದೆ? ಯಾರು ಅಭಿಷೇಕ ಮಾಡ್ತಾರ ಅವ್ರಿಗೆ ದೇವರು ಇಷ್ಟಪಡ್ತಾನೆ. ಯಾರು ತುಪ್ಪದ ದೀಪ ಹಚ್ತಾರೆ ಅವ್ರಿಗೆ ಇಷ್ಟಪಡ್ತಾನೆ. ಯಾರು ಕರಿಗಡಬ ಹೋಳಿಗೆ ಮಾಡಿ ನೈವೇದ್ಯ ಹಿಡಿತಾರ ಅವ್ರಿಗೆ ಇಷ್ಟಪಡ್ತಾನೆ. ಇದಕ್ಕಿಂತ ಹೆಚ್ಚಾಗಿ ಯಾರು ಗುಡಿ ಕಟ್ಟಿಸ್ತಾರೆ ಅವ್ರಿಗೆ ಇಷ್ಟಪಡ್ತಾನೆ ಅಂತ ನಾವೆಲ್ಲ ನಂಬ್ಕೊಂಡು ಬಂದಿದ್ದೀವಿ. ದೇವರು ಅಭಿಷೇಕ ಮಾಡೋರಿಗೂ ಅಷ್ಟು ಇಷ್ಟಪಡೋದಿಲ್ಲ. ದೇವರು ನೈವೇದ್ಯ ಹಿಡಿಯೋರಿಗೆ ಅಷ್ಟು ಇಷ್ಟಪಡೋದಿಲ್ಲ. ದೇವರು ಗುಡಿ ಕಟ್ಟಿಸೋರಿಗೆ ಇಷ್ಟಪಡೋದಿಲ್ಲ. ದೇವ್ರು ಯಾರಿಗೆ ಇಷ್ಟಪಡ್ತಾನಂದ್ರೆ ಗುಡಿ ಕಟ್ಟಿಸೋರಿಗಿಂತ ಗಿಡ ಹಚ್ಚೋರಿಗೆ ಬಹಳ ಇಷ್ಟಪಡ್ತಾನೆ. ಯಾಕ ಗಿಡ ಹಚ್ಚೋರಿಗೆ ಅಷ್ಟು ಇಷ್ಟಪಡ್ತಾನಂದ್ರೆ, ಈಗ ನೀವು ನೋಡಿ, ನಾವೆಲ್ಲ ಬೇರೆ ಬೇರೆ ಸಂಪ್ರದಾಯ ಧರ್ಮಗಳಿಗೆ ನಂಬಿಕೊಂಡು ಬಂದೀವಿ. ಈಗ ಗುಡಿ ಕಟ್ಟಿಸ್ತಾರೆ. ಗುಡಿ ಕಟ್ಟಿಸಿದ್ರೆ ಆ ಗುಡಿಯಾಗ ಆ ಧರ್ಮದವ್ರು ಅಷ್ಟೇ ಹೋಗ್ತಾರೆ. ಈಗ ಮಸೀದಿ ಕಟ್ಟಿಸ್ತಾರೆ. ಮಸೀದಿಯೊಳಗೆ ಆ ಧರ್ಮದವ್ರು ಅಷ್ಟೇ ಹೋಗ್ತಾರೆ. ಒಂದು ಗುರುದ್ವಾರ ಕಟ್ಟಿಸ್ತಾರೆ, ಆ ಧರ್ಮದವ್ರು ಅಷ್ಟೇ ಹೋಗ್ತಾರೆ. ಒಂದು ಚರ್ಚ್ ಕಟ್ಟಿಸ್ತಾರೆ, ಆ ಧರ್ಮದವ್ರು ಅಷ್ಟೇ ಹೋಗ್ತಾರೆ. ಆದ್ರೆ ಒಂದು ಗಿಡದ ನೆಳ್ಳ ಅಂದ್ರೆ ಎಲ್ಲ ಧರ್ಮದವರು ಆ ಗಿಡದ ಕೆಳಗೆ ನಿಲ್ತಾರೆ. ಒಂದು ಗಿಡ ಅಂದ್ರೆ ನಿಜವಾದ ಮಾನವ ಧರ್ಮ ಪೀಠ. ಅದು ಆ ಗಿಡಕ್ಕೆ ಯಾವ ಜಾತಿ ಧರ್ಮಗಳ ಬಂಧನ ಇಲ್ಲ. ಅದಕ್ಕಾಗಿನೇ ಈ ವೃಕ್ಷದ ಜಾಥಾಕ್ಕೆ ಏನು ಹೆಸರು ಕೊಟ್ಟಾರ? ಧ್ಯೇಯವಾಕ್ಯ ಓದಿರಿಲ್ಲ ನೀವು? ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃಕ್ಷೋತ್ಸವ, ಲಕ್ಷ ದೀಪೋತ್ಸವ. ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ, ಪ್ರಕೃತಿ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃಕ್ಷೋತ್ಸವ. ಇದು ಧ್ಯೇಯವಾಕ್ಯ. ಇದು ದೇವರು ಗಿಡ ಹಚ್ಚೋರ್ನ ಇಷ್ಟಪಡ್ತಾನೆ. ನೀವು ನೋಡಿ, ನಮ್ಮಲ್ಲಿ ಇಡೀ ವಿಶ್ವದ ಒಂದು ಸರ್ವೆ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ಗಿಡ ಬರಬೇಕು? ನಿಮಗೆ ಮಕ್ಕಳು ಹೇಳಿದಿರ್ಬೋದು, ನನಗೆ ಗೊತ್ತಿಲ್ಲ. ಕೆನಡಾ ದೇಶ ವಿಶ್ವದಲ್ಲೇ ನಂಬರ್ 1. ಅಂದರೆ ಕೆನಡಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಸುಮಾರು 8,953 ಗಿಡ ಒಬ್ಬ ವ್ಯಕ್ತಿಗೆ ಬರ್ತಾವೆ. ರಷ್ಯಾ ದೇಶದಲ್ಲಿ ಸುಮಾರು 4,400ಕ್ಕಿಂತ ಹೆಚ್ಚು ಗಿಡ ಬರ್ತಾವೆ. ಅಮೆರಿಕ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ 700ಕ್ಕಿಂತ ಹೆಚ್ಚು ಗಿಡ ಬರ್ತಾವೆ. ಚೈನಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ 102 ಗಿಡ ಬರ್ತಾವೆ. ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಬರೀ 28 ಗಿಡ ಅಷ್ಟೇ ಬರ್ತಾವೆ. ಅದಕ್ಕೆ ನಾವು ಕೊನೆ ಸ್ಥಾನದೊಳಗದೀವಿ. ನಂಬರ್ 1 ಆಗಬೇಕಲ್ಲ. ಎಲ್ಲಿಂದ ಶುರು ಆಗ್ಬೇಕದು? ಸಂಸತ್ತಿನೊಳಗೆ ಸಪ್ಪಳ ಆದ್ರೆ ಆಗೋದಿಲ್ಲ. ಕೊಪ್ಪಳದಾಗ ಸಪ್ಪಳ ಆಗ್ಬೇಕಂದ್ರೆ ಎಲ್ಲ ಕಡೆ ಸಪ್ಪಳ ಆಗ್ಬೇಕು. ನಿಮಗೆಲ್ಲ ಎಂಥ ರುಚಿ ಆಯ್ತು ಬಿಟ್ಟಾವ. ಈಗ ಈ ಭಾಷಣ ಗೀಷಣ ನಡೀದಿ. ಅದು ಭಾರತೀಯ ಆಟ, ಹೌದಾ? ಒಪ್ತೀರಾ? ಕ್ರಿಕೆಟ್ ಆಡ್ತಿ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡ್ತಿರ್ತೀರಿ, ಹಿಂದೆ ನಿಂತಾವ ಇದು ಯಾವುದೋ ಸೈಕಲಿಗೆ ಹವಾ ಹೊಡ್ಯಾಕತ್ತೈತಿ ಅಂತ ತಿಳ್ಕೊಂತ, ಹೌದಾ? ಕಬಡ್ಡಿ ಒಳಗೆ ಏನೈತ್ರಿ, ಈ ನಮ್ಮ ಇಡೀ ದೇಹಕ್ಕೆ ವ್ಯಾಯಾಮ ಸಿಗ್ತೈತಿ. ಫಸ್ಟ್ ಕಣ್ಣು ಕಬಡ್ಡಿ ಕಣ್ಣು ಗುಡ್ಡಿ. ನೀವು ಕಣ್ಣು ಪರೀಕ್ಷೆ ಮಾಡೋಕೆ ಹೋದಾಗ ಇತ್ತಾಗ ನೋಡಪ್ಪ, ಗೋಣ್ ಒಳಸ್ಬೇಡ, ಇತ್ತ ನೋಡು ಅಂತ ಕಣ್ಣು ಪರೀಕ್ಷೆ ಮಾಡ್ತಾರೆ, ಹೌದಾ? ಬರೀ ಹಿಂಗೆ ನೋಡ್ತಾರೆ, ಕಣ್ಣು ಗುಡ್ಡಿ ನಿಂತಾವಂತ. ಕಬಡ್ಡಿ ಕಣ್ಣು ಗುಡ್ಡಿ ಕೆಲಸ, ಹೌದಾ? ಕೈ ಕಬಡ್ಡಿ ಉಸಿರು ಹಿಡಿತಾನ. ಕಬಡ್ಡಿ ಹಾಂ, ಅದು ಶ್ವಾಸ ಬಂಧ ಮಾಡೋದು ಯೋಗ. ಕಣ್ಣಿಗೆ ಕೆಲಸ ಕಬಡ್ಡಿ. ಕಾಲು ಜಾಡಿಸ್ತಾನೆ, ಕಬಡ್ಡಿ ಹೋಗ್ತಾನೆ. ಅಲ್ಲಿ 9 ಕಬಡ್ಡಿಗೆ ಎಷ್ಟು 9 ಮಂದಿ ಇರ್ತಾರೆ? 7 ಮಂದಿ ಇರ್ತಾರೆ. ಕಬಡ್ಡಿ ಅಂತ ಕೈ ಕಾಲು ಎಲ್ಲದಕ್ಕೆ ವ್ಯಾಯಾಮ. ಇಷ್ಟಾದರೂ ಅವನು ಹಿಡಿದು
ಅವ ಕೆಳಗೆ ಬಿದ್ದು ಅಷ್ಟು ಮಂದಿ ಮ್ಯಾಗ ಹಿಡಿದಿರ್ತಾರ, ಆದರೂ ಅವ ಏನು ಮಾಡ್ತಾನೆ, ಕೈ ಕಾಲೆಲ್ಲ ನೋಡಿ ಕಬಡ್ಡಿ 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 ಅಂತ ಉಸಿರು ಬಿಡ್ಲಾರ್ದು ಬಂದು ಆ ಲೈನ್ ಮುಟ್ಟಿ ಔಟ್ ಮಾಡ್ತಾನೆ. ಇದೇನು ತೋರಿಸ್ತೈತೆ? ಮುಂದೆ ನಿನ್ನ ಜೀವನದೊಳಗೆ ಇಡೀ ಕುಟುಂಬ, ನಿಮ್ಮ ತಂದೆಯ ನಂತರ ನಿನ್ನ ಹೆಗಲೇ ಇರ್ತೈತಮ್ಮ, ಅವ್ರನ್ನೆಲ್ಲ ಹೊತ್ಕೊಂಡು ಗುರಿ ಮುಟ್ಟಬೇಕು ನೀನು ಅನ್ನೋದು ಕಬಡ್ಡಿ ಆಟದ ಒಳಗೆ ಹೌದ್ರ. ಅದಕ್ಕೆ ಕಬಡ್ಡಿ ಯಾಕೆ ಆಡ್ಬೇಕಂದ್ರೆ ಕೈಕಾಲು ಗಟ್ಟಿರೋದ್ರೆ ಕಬಡ್ಡಿ ಆಡ್ರಿ. ಈಗ ವಯಸ್ಸಾಗಿಂದ ನಾ ಹೇಳಿ ಅಂತೇಳಿ ಮತ್ತು ಮುದುಕರು ನಾಳೆಯಿಂದ ಆಡಿರಪ್ಪೋಯಪ್ಪ, ಮತ್ತು ನಿಮ್ಮ ಮನೆಯವ್ರು ಬಂದು ನನ್ನ ಕೈ ತೊಗೊಂಡಂಗದಾರ. ದಯವಿಟ್ಟು ಯುವಕರು ಕಬಡ್ಡಿ ಆಟವನ್ನು ಆಡ್ರಿ. RSS ನೀವೆಲ್ಲ ಕೇಳಿರಲ್ಲ, ಕಬಡ್ಡಿನ ಮೇಣ ಆಡಿಸ್ತಾರೆ. ನಮ್ಗೆ ಈಗ ಹೋಗ್ಬಿಟ್ಟದು, ಖೋ ಖೋ ಹೋಗೈತಿ, ಕಬಡ್ಡಿ ಆಟದ ಬೈಲೇ ಇಲ್ಲರಿ. ಈಗ ಸಾಲಿ ಯಾವುದಾದ್ರು ಓಣಿ ಸಂಧ್ಯಾಗ ಸಾಲಿ ಮಾಡಾಕತ್ಯಾರ, ಹೌದಾ? ಪ್ಲೇಗ್ರೌಂಡ್ ಇಲ್ಲ, ಆಡಂಗಿಲ್ಲ ಮಕ್ಕಳು, ಬರೇ ಹೋಮ್ವರ್ಕು. ಅಲ್ಲಿಷ್ಟು ಬರ್ಸಿರ್ತಾರೆ, ಮನೆಯಾಗ ಇಷ್ಟು ಬರ್ಸಿರ್ತಾರೆ. ಹೋಮ್ವರ್ಕ್ ಅಂದ್ರೆ ಅದೇ. ಮತ್ತು ಮನೆಗೆ ಬಂದು ಹೋಮ್ವರ್ಕ್ ಅಂದ್ರೆ ನಮ್ಮ ಕಾಲಕ್ಕೆ ಮನೆಗೆ ಕೆಲಸ ರೀ. ಬದ್ನಿಂದ ತಾಯಿಗೆ ನೀರು ತರೋದು, ಮನೆ ಬಟ್ಟೆ ಒಗೆಯೋದಾತು, ಬಂಡಿ ಒರೆಸೋದಾತು, ತಾಯಿಗೆ ವಯಸ್ಸಾದಂಗೆಲ್ಲ ಕೆಲಸ ಮಾಡೋಂಥ ಮಕ್ಕಳು ಶಾಲ್ಯಾಗ ಪಾಠ ಹೇಳ್ತಿದ್ರು. ನಿಮ್ಮ ಅವು ಬಂದಿದ್ದಲ್ಲ ಇವತ್ತು ಜಿನ್ನಿಗೆ ನಿನಗೆ ಬರೋಕೆ ಏನಾಗಿತ್ತು ಅಂತಂದು ಕೇಳ್ತಿದ್ರಂಥ ಮಾಸ್ತರ್ ಅವಾಗ. ಈಗ ಮಕ್ಕಳನ್ನ ಬರೇ ಕುಂದ್ರು ಓದು ರ್ಯಾಂಕ್ ಬರಬೇಕು, ಫಸ್ಟ್ ಕ್ಲಾಸ್ ಬರಬೇಕು. ನಾವೆಲ್ಲ ನಮ್ಮ ರಿಸಲ್ಟನ್ನು ಎಂದೂ ಮ್ಯಾಗ ಹುಡುಕಿದವರಲ್ಲವ, ಕೆಳಗೆ ನೋಡ್ತಿದ್ವಿ. ಮೊದಲು ಐತೆ ಇಲ್ಲ ಅಂತ ಖಾತ್ರಿ ಮಾಡ್ಕೊಂತಿದ್ವಿ ನಾವು. ಹಿಂಗೆ ಮ್ಯಾಲೆ ನೋಡಿದಾಗ ಒಬ್ಬೊಬ್ಬ ಸೆಕೆಂಡ್ ಕ್ಲಾಸ್ನಾಗಿತ್ತು. ನಮ್ಮದು ಇದು ಹೆಸರು, ಒಬ್ಬೊಬ್ಬ ಪ್ರಾಣೇ ಸೆಕೆಂಡ್ ಕ್ಲಾಸ್ ಓದ್ಯಾನಂದ್ರೆ ಇದು ಭಾರಿ ಆಯ್ತು ಬಿಡಪ್ಪ ಅಂದ್ರೆ ಮಾಸ್ತರ ಗಾಬರಿ ಆಗಿದ್ರು. ಹೆಂಗೆ ಪಾಸ್ ಆದಿಲ್ಲ ಅಂತ ಅವ್ರಿಗೆ ಗಾಬರಿ ಆಯ್ತು, ಹೌದ್ರಿ? ಹಾಗೆ ಭಾಳ ದಯವಿಟ್ಟು ಕ್ಷಮಿಸ್ರಿ, ಭಾಳ ದಿವಸ ಆಯ್ತು ನಾನು ನೋಡ್ಲಾರ್ದ. ಯಾಕೆ ದೇಶ ತಿರುಗು ಕೋಶ ಓದು ಅಂತಾರಂದ್ರೆ, ಒಂದು ಭಾಷೆಯಲ್ಲಿ ಪವಿತ್ರವಾಗಿರ್ತಕ್ಕಂಥ ಹೆಸರನ್ನು ಕೂಗುವಂಥ ಊರುಗಳು ಅದಾವ, ಕೆಟ್ಟೂರು. ಧರ್ಮಸ್ಥಳ, ಶ್ರೀಶೈಲ, ಶೃಂಗೇರಿ, ಮಂತ್ರಾಲಯ, ತಿರುಪತಿ ಹೆಂಗದಾವ. ಕರ್ನಾಟಕದಾಗ ಚಲೋ ತಿನ್ನೋ ಹೆಸರು ಅದಾವ. ನಮ್ಮೂರಲ್ಲಿ ಪರವಾಗಿಲ್ಲ, ಇಂಥ ಊರಿಲ್ಲ. ಆದ್ರೆ ಆ ಕಡೆ ಊರಿನಾಗ ಎಂಥ ಹೆಸರು. ಆದ್ರೆ ಇದರ ಅರ್ಥ ಏನಂದ್ರೆ, ಜಗತ್ತಿನಲ್ಲಿ ಎಲ್ಲವೂ ಐತೆ ಅನ್ನೋದರ ಅರ್ಥ. ಜಗತ್ತಿನಲ್ಲಿ ಒಳ್ಳೆಯದು ಇದೆ, ಕೆಟ್ಟದಿಲ್ಲ, ಆರಿಸ್ಕೊಳ್ಬೇಕಾದದ್ದು ನಮ್ಮ ಕೆಲಸ. ಇಷ್ಟು ಜನ ಇವತ್ತು ಹೊರಗಿದ್ದೀರಿ ಅಂದರೆ ಎಲ್ಲೆಲ್ಲಿಗೆ ಹೋಗ್ತಿದ್ದೀರೋ ಗೊತ್ತಿಲ್ಲ. ನಾಳೆಯಿಂದನಲ್ಲ, ನಾಳೆ ಇಷ್ಟು ಜನ ಯಾರ್ಯಾರು ಯಾವ ಒಬ್ಬೊಬ್ಬರು ಬುದ್ಧಿಯಂತೆ ಒಂದೊಂದು ದಿಕ್ಕನ್ನು ಹಿಡಿತೀರಿ. ಆದರೆ ಇವತ್ತು ಎಲ್ಲರದು ಒಂದೇ ದಿಕ್ಕು, ಅದು ಶಿವಾನುಭವದ ದಿಕ್ಕು, ಸ್ವಾಮಿಗಳೆದುರಿಗೆ ಕೊಡುವಂಥ ದಿಕ್ಕು. ಎಷ್ಟೋ ಜನರನ್ನು ಭೇಟಿ ಆಗ್ತೀರಿ, ಆದರೆ ಇವತ್ತ ಯೋಗಿಗಳನ್ನ ಭೇಟಿ ಆಗ್ತಿದ್ದೀರಿ, ಒಂದು ಪವಿತ್ರವಾದ ಸ್ಥಳದಲ್ಲಿದ್ದೀರಿ. ಅದಕ್ಕೆ ಜೀವನದಲ್ಲಿ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಭಾಳ ಚಂದ, ಹೌದಾ? ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಭಾಳ ಚಂದ. ಇದು ವಾಕ್ಯಾತ್. ಇದು ಸ್ವಲ್ಪ ಕಾಮ ಕೊಟ್ಟರೆ ಅನಾಹುತ. ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಭಾಳ ಚಂದ. ಒಂದ ಅಕ್ಷರ ಬಿಡಿಸಿದ್ದಕ್ಕೆ ಎಷ್ಟು ವ್ಯತ್ಯಾಸ. ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಹಾಕಿರಿ, ಕನ್ನಡ ಕಾವ್ಯ ಸಾಹಿತ್ಯಗಳನ್ನು ಓದಿಸ್ರಿ, ಪುರಾಣ ಪುಣ್ಯಕಥೆಗಳಿಗೆ ಕರ್ಕೊಂಬರ್ರಿ. ಮಾರಲ್ ಎಜುಕೇಷನ್ ಅನ್ನೋದು ಇಲ್ಲ ಇವತ್ತು. ಮಾರಲ್ ಎಜುಕೇಷನ್ ಪಡಿಬೇಕಾಗಿರೋದು ಇಂಥ ಮಠಗಳಿಂದ, ದೊಡ್ಡ ದೊಡ್ಡ ಸ್ವಾಮಿಗಳಿಂದ. ನಾವು ಆಗಲೇ ಫಸ್ಟ್ ಮಾತಾಡಿದಂಥ ಸ್ವಾಮಿಗಳು ಏನು ಇವತ್ತು ನಾನು ತುಂಬ ಗಾಬರಾಗ್ಬಿಟ್ಟೆ. ಸ್ವಾಮಿ ಅದ್ಭುತ ಮಾತಾಡಿಬಿಟ್ರು, ಆಗಲೇ ಮಾತಾಡಿದ್ರು. ನಾನು ಎಲ್ಲ ಪಾಯಿಂಟ್ಸ್ಗಳನ್ನ ಬರ್ಕೊಂಡೆ, ನನ್ನ ಮಗ ಬಂದನವ, ನಾನು ಎಲ್ಲ ಬರ್ಕೊಂಡೆ. ಎಷ್ಟು ಅಂಥ ವಾಗ್ಜೇರಿ. ನಾವು ಮಾತಾಡ್ಬೇಕಂತ ಮಾಡೀವ್ರಿ, ಬರಂಗಲ್ಲ ನೋಡ್ರಿ ಅಂತಾರೆ ಕೆಲವರು. ಮತ್ತು ಏನಾಯ್ತಂದ್ರೆ ಮತ್ತೆ ನೋಡ್ರಿ ಇವತ್ತ ಮತ್ತೆ ನಿಮಗೆಲ್ಲ ಎಂಥ ರುಚಿ ಆಯ್ತು ಬಿಟ್ಟಾವ ಈಗ ಈ ಭಾಷಣ ಗೀಷಣ ನಡೆದಿ. ಇದಕ್ಕೆ ದೇವನೇ ಋತ್ವಿಜ. ಈ ಜಗತ್ತಿಗೆ ದೇವರು ನಿನಗೊಂದು ಜನ್ಮ ಕೊಟ್ಟನಲ್ಲ, ಅವನ ಕೊಟ್ಟ ಋಣವನ್ನು ತೀರಿಸುವುದಕ್ಕಾಗಿ ನಿನ್ನನ್ನು ನೀನು ಈ ಲೋಕಕ್ಕೆ ಅರ್ಪಿಸಿಕೊಳ್ಳುವುದೇ ನಿಜವಾದ ಯಜ್ಞ. ಇದು ಶರಣರ ಕಲ್ಪನೆ. ದೇವನು ಎಷ್ಟು ದೊಡ್ಡವನು ಅಂದ್ರೆ, ನಾವೆಲ್ಲರೂ ಹುಟ್ಟುವುದಕ್ಕಿಂತ ಮುಂಚೆನೇ ನಮ್ಮ ಸಲುವಾಗಿ ನಮ್ಮ ತಾಯಿಯ ಎದೆಯಲ್ಲಿ ಹಾಲಿಟ್ಟು ನಮಗೆ ಕಳಿಸಿದ್ದಾನೆ ಈ ಭೂಮಿಗೆ. ಇದಕ್ಕಿಂತ ದೊಡ್ಡ ಋಣ ಏನು ಬೇಕು ದೇವನ ಹೇಳಿ? ಮನುಷ್ಯ ಮಾಡಬೇಕಾದದ್ದು ಈ ಭೂಮಿಗೆ ಬಂದ ಮೇಲೆ ನಾವೊಂದಿಷ್ಟು ಋಣರೂಪ ಕರ್ಮಗಳನ್ನು ಮಾಡಬೇಕು. ಅಜ್ಜವರು ನನಗೊಂದು ಮಾತು ಹೇಳಿದರು. ನಾನು ತಿರುಪತಿಗೆ ಓದಕ್ಕೆ ಹೋಗಿದ್ದೆ, ಎದಕ್ಕೋ ಬೇಸರ ಅನ್ನಿಸ್ತು, ಮಠಕ್ಕೆ ಬಂದೆ, ನನಗೆ ಓದೋದು ಸಾಕ್ರಿ ಅಂತ. ಒಂದು ವಾರ ಬಿಟ್ಟ ಮೇಲೆ ಅಜ್ಜವ್ರು ಒಂದು ಮಾತು ಹೇಳಿದ್ರು, ನೀವು ಓದು ಬಿಡು, ಇಲ್ಲೇನು ಮಾಡ್ತೀಯ ಅಂತ, ಇಲ್ಲೇ ಮಠದಾಗಿರ್ತೀನಿ ಅಂತ ಹೇಳಿದೆ ನಾನು. ಅಜ್ಜವ್ರು ಒಂದು ಮಾತು ಹೇಳಿದ್ರು, ನೋಡು ನೀ ಎಲ್ಲರೇ ಇರು, ಆದರೆ ಜೀವನದೊಳಗೆ ಎಂದೂ ಋಣದ ಕೂಳು ತಿನ್ನೋದು ಕಲಿಬೇಡ ಅಂತ ಗುರುಗಳು ಹೇಳಿದ ಮಾತು. ಅದಕ್ಕೆ ದೇವರು ನಮಗೊಂದು
ಜೀವನವನ್ನು ಕೊಟ್ಟಾನಂದ ಮೇಲೆ ನಾವು ದೇವನ ಋಣ ತೀರಿಸಬೇಕು ಹೊರತು ಅವನ ಋಣದೊಳಗೆ ಇರಬಾರ್ದು ಮನುಷ್ಯ. ಅದಕ್ಕೆ ನಮಗೇನು ಸಾಧ್ಯ ಐತಿ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಇಲ್ಲೊಬ್ಬ ವ್ಯಕ್ತಿ ನಮ್ಮೆದುರಿಗೆ ಕುಳಿತಿದ್ದಾನೆ, ಸಂಪ್ರೀತ್ ಪಟೇಲ್ ಅಂಥೇಳಿ. ಆತ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮುಗಿಸಿದ್ದಾನೆ. ಅವ್ರದ್ದೊಂದು ಫ್ಯಾಷನ್ ಟೆಕ್ನಾಲಜಿದೊಂದು ಈ ಬಟ್ಟೆಯ ಒಂದು ದೊಡ್ಡ ಫ್ಯಾಕ್ಟ್ರಿ ಇತ್ತು. 400 ಜನ ಅವರ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಏನೋ ಜೀವನದ ಒಂದು ಕೆಟ್ಟ ಗಳಿಗೆಯಲ್ಲಿ ಫ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಆಗಿ ಉಳಿದ ದುಡ್ಡಿನೊಳಗೆ ಅವ್ರ ತಾಯಿ ಒಂದು ಅನಾಥರಿಗೊಂದು ಅನಾಥಾಶ್ರಮವನ್ನು ಕಟ್ಟಿದ್ಲು. ಆ ಅನಾಥಾಶ್ರಮದಲ್ಲಿ ಇವತ್ತು ಸುಮಾರು 80 ಜನ ಕೈ ಇಲ್ಲಾರ್ದವರು, ಕಾಲಿಲ್ಲಾರ್ದವರು, ತಂದೆ ತಾಯಿಗಳಿಲ್ಲಾರ್ದವರು, ಮಕ್ಕಳಿಲ್ಲಾರ್ದಂಥ ಅನಾಥರಿಗೆ ಸುಮಾರು 80-85 ಜನರ ಅನಾಥರಿಗೆ ಪುಕ್ಕಟೆಯಾಗಿ ಅದಕ್ಕೊಂದು ಸ್ಫೂರ್ತಿಧಾಮ ಅಂತ ಹೆಸರಿಟ್ಟು ಸೇವೆ ಮಾಡ್ತಾ ಇದ್ದಾರೆ. ಅವರ ತಾಯಿ ಮತ್ತು ಮಗ ಸಂಪೂರ್ಣವಾಗಿ ಈಗ ಅದೇ ಕಾರ್ಯಕ್ಕೆ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಜೀವನದಲ್ಲಿ ನಮಗೆ ಪೂರ್ಣಾವಧಿ ಕಾರ್ಯಕರ್ತರಾಗಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಸಹಿತ ನಮ್ಮ ಕೈಲಾಗಿದ್ದನ್ನು ಲೋಕಕ್ಕೆ ನಾವು ಉಪಕೃತರಾಗಬೇಕಾಗ್ತದೆ. ನಾನು ಮೊನ್ನೆ ಒಂದು ಮಾತು ಹೇಳಿದ್ದೆ, ಯೋಗಿ ಯೋಗಿ ಅಂತ ಯಾರಿಗೆ ಅನ್ನಬೇಕು ಅಂದ್ರೆ, ಎಲ್ಲವನ್ನು ಬಿಟ್ಟು ಗಿರಿ ಗುಹೆಗಳಲ್ಲಿ ಕುಳಿತು ತಪಸ್ಸನ್ನು ಆಚರಿಸುವನಷ್ಟೇ ಯೋಗಿ ಅಲ್ಲ. ನಿಜವಾದ ಯೋಗಿ ಯಾರು ಅಂದರೆ, ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ. ಲೋಕೋಪಯೋಗಿ ಆಗಬೇಕು. ಅಂಥ ಒಂದು ಲೋಕಕ್ಕೆ ಉಪಕೃತನಾಗುವಂಥ ಕೆಲಸ ಮಾಡಿದ ಸಂಪ್ರೀತ್ ಪಟೇಲ್ ಅವರಿಗೆ ಪರಮ ಪೂಜ್ಯರು ಆಶೀರ್ವದಿಸಬೇಕು. ಅವರು ನಮ್ಮ ಈ ದಿನದ ವಿಶೇಷ ಸಾಧಕರು. ಅವರಿಗೊಂದು ಚಪ್ಪಾಳೆ, ಅವರ ಕಾರ್ಯಕ್ಕೆ ನಮಗೆಲ್ಲ ಶ್ಲಾಘನೆ. ನಾವು ಇತಿಹಾಸದಲ್ಲಿ ಬುದ್ಧನ ಬಗ್ಗೆ ಕೇಳಿದ್ದೇವೆ. ಬುದ್ಧನ ಜೊತೆಗೆ ಅಂಗುಲಿಮಾಲನ ಬಗ್ಗೆನೂ ಕೇಳಿದ್ದೇವೆ. ಅಂಗುಲಿಮಾಲ ಅಂದರೆ ಒಬ್ಬ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿ. ಅಂಗುಲಿಮಾಲ ಯಾರು ಎದುರಿಗೆ ಕಾಣ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ಅದನ್ನು ಕೊರಳಿಗೆ ಹಾರ ಮಾಡಿಕೊಂಡು ಹಾಕೊತಿದ್ದ. ಅವನಿಗೆ ಅಂಗುಲಿಗಳನ್ನೇ ಮಾಲೆಯನ್ನಾಗಿ ಮಾಡಿಕೊಂಡವನು ಅಂಗುಲಿಮಾಲ. ಅವನು ಬಿಹಾರ ರಾಜ್ಯದ ಬುದ್ಧನ ಪ್ರದೇಶದಲ್ಲಿದ್ದ. ರಾಜ ಸಹಿತ ಇರ್ತಿದ್ದ ಅವನಿಗೆ. ಒಂದು ದಿವಸ ಬುದ್ಧ ಅಂಗುಲಿಮಾಲನ ಕಡೆಗೆ ಹೆಜ್ಜೆ ಹಾಕ್ತಿರ್ತಾನೆ. ಅಂಗುಲಿಮಾಲ ಎದುರಿಗೆ ಬರ್ತಿರ್ತಾನೆ, ಬುದ್ಧ ಅವನರಿಗೆ ಹೋಗ್ತಿರ್ತಾನೆ. ಊರಿನ ಜನ ಹೇಳ್ತಾರೆ ಬುದ್ಧನಿಗೆ, ಆ ಕಡೆ ಹೋಗಬೇಡ, ಅಂಗುಲಿಮಾಲ ಬಹಳ ಕೆಟ್ಟ ವ್ಯಕ್ತಿ, ಅವನು ಯಾರು ಕಾಣ್ತಾರ ಅವರು ಬೆರಳುಗಳನ್ನು ಕತ್ತರಿಸಿ ಮಾಲೆಗಳನ್ನಾಗಿ ಮಾಡ್ಕೊತಾನ, ಆ ಕಡೆ ಹೋಗಬೇಡ. ಜನ ಪರಿಪರಿಯಾಗಿ ಕೇಳಿಕೊಂಡ್ರು, ಬುದ್ಧ ಬಿಡೋದಿಲ್ಲ. ಅವ ಬುದ್ಧ ಅಂತಾನೆ, ನಾನು ಸನ್ಯಾಸಿ, ನಾನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡೋದಿಲ್ಲ. ಹೋಗ್ತಾ ಹೋಗ್ತಾ ಅಂಗುಲಿಮಾಲ ಎದುರು ಬರ್ತಾನೆ. ಅಂಗುಲಿಮಾಲ ಅಲ್ಲಿಂದ ಬುದ್ಧನಿಗೆ ನೋಡಿ, ನಾನು ಯಾರು ಅನ್ನೋದು ನಿನಗೆ ಗೊತ್ತೈತೆ, ಬುದ್ಧ ಅಂತ ನನಗೆ ಗೊತ್ತು, ಮತ್ತು ಗೊತ್ತಿದ್ರೆ ನೀ ಅಲ್ಲೇ ನಿಲ್ಲಬೇಕು, ಮುಂದುವರಿಬೇಡ, ನೀನು ಅಲ್ಲೇ ನಿಲ್ಲು ಅಂತ. ಬುದ್ಧ ಹೇಳ್ತಾನೆ, ನಿಂತಿರುವವನು ನಾನು, ಚಲಿಸುತ್ತಿರುವವನು ನೀನು. ನಾನು ನಿಂತಿದ್ದೇನೆ, ಆದರೆ ನೀನು ಚಲಿಸುತ್ತಿರುವವನು. ಬುದ್ಧ ಅವನಿಗೆ ಹೇಳ್ತಾನೆ, ನಿಂದು ಕೆಲಸ ಏನು? ಇಲ್ಲ, ನನಗೆ ಯಾರು ಎದುರಿಗೆ ಸಿಗ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ನಾನು ಮಾಲೆ ಹಾಕ್ಕೊತೀನಿ. ನಿನ್ನನ್ನು ಬಿಡುವುದಿಲ್ಲ ನಾನು, ನಿನ್ನ ಬೆರಳುಗಳನ್ನು ಕತ್ತರಿಸಿ ಮಾಲೆಯನ್ನು ಹಾಕ್ಕೊತೀನಿ ನಾನಂತ ಮುಂದೆ ಬರ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಕತ್ತರಿಸು, ಪ್ರಶ್ನೆ ಇಲ್ಲ, ನನ್ನದೊಂದು ಸಣ್ಣ ಪ್ರಯೋಗ, ಅದನ್ನು ಮಾಡಿ ಕತ್ತರಿಸು. ಹೇಳೋದು, ಒಂದು ಗಿಡ ಇತ್ತು, ಆ ಗಿಡದ ಒಂದು ಸಣ್ಣ ಕೊಂಬೆಯನ್ನು ನಿನ್ನ ಖಡ್ಗದಿಂದ ಮೊದಲು ಅದನ್ನು ಕತ್ತರಿಸು ಅಂತ. ಇದು ಎಷ್ಟರ ಕೆಲಸ ಅಂತ ಅಂಗುಲಿಮಾಲ ಕತ್ತರಿಸ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಇದನ್ನು ಹೊಳ್ಳಿ ಹಚ್ಚು ಅಂತ. ಅಂಗುಲಿಮಾಲ ಅಂದ, ಇದು ಹೆಂಗೆ ಹಚ್ಚಕ್ಕೆ ಬರ್ತೈತೆ, ನನಗೆ ಕತ್ತರಿಸೋಕೆ ಕಷ್ಟ ಬರ್ತೈತೆ, ಹಚ್ಚಕ್ಕೆ ಸಾಧ್ಯ ಇಲ್ಲ ಅಂದ. ಆವಾಗ ಬುದ್ಧ ಹೇಳ್ತಾನೆ, ನೋಡು,
ಯಾವನಿಗೆ ಕತ್ತರಿಸುವ ಶಕ್ತಿ ಇದೆ ಅಂದರೆ, ಯಾವನಿಗೆ ಇದನ್ನು ಹಳ್ಳ ಹಚ್ಚುವ ಶಕ್ತಿ ಇದೆ ಅವನಿಗೆ ಮಾತ್ರ ಕತ್ತರಿಸುವ ಶಕ್ತಿ ಇದೆ. ಯಾವನಿಗೆ ಹೊರಳಿ ಹಚ್ಚುವ ಶಕ್ತಿ ಇಲ್ಲ ಅವನಿಗೆ ಕತ್ತರಿಸುವ ಶಕ್ತಿನೂ ಇಲ್ಲ. ಈ ಮಾತನ್ನು ಕೇಳಿ ಅಂಗುಲಿಮಾಲ ಒಬ್ಬ ರಾಕ್ಷಸ ಸಂತನಾಗ್ತಾನೆ. ಒಬ್ಬ ಲೇಖಕ ಒಂದು ಸುಂದರ ಮಾತು ಬರೀತಾನೆ. ಯಾರು ಹೀರೋ ಆಗ್ತಾರಂದ್ರೆ, ಒಬ್ಬ ವ್ಯಕ್ತಿಯನ್ನು ಇವನು ನೋಡ್ಕೊಂಡ ಬಿಡ್ತೀನಿ, ನಾನು ಇವನು ಕೊಲೆ ಮಾಡ್ತೀನಿ, ಸಾಯಿ ಹೊಡಿತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಸಾಯಿಸುವವನು, ಸಾಯುವ ವ್ಯಕ್ತಿಯನ್ನು ಸಾಯಿಸುವವನು ಹೀರೋ ಆಗೋದಿಲ್ಲ, ಸಾಯುವ ವ್ಯಕ್ತಿಯನ್ನು ಬದುಕಿಸುವವನು ನಿಜವಾದ ಹೀರೋ ಆಗ್ತಾನೆ. ಇಂಥದ್ದೊಂದು ಟ್ರಾನ್ಸ್ಫಾರ್ಮೇಷನ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೀತು. ಅವರ ಹೆಸರು ಲಕ್ಷ್ಮಣ್ ಗೋಳೆ ಫ್ರಮ್ ಬಾಂಬೆಯ ಲಕ್ಷ್ಮಣ್ ಗೋಳೆ ಅವರು ಈ ಕರ್ನಾಟಕ ಮುಗಿತೀಗ ಅದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗ್ಯವು ಸ್ವಲ್ಪ ನಾವು. ಬಾಂಬೆದಿಂದ ಬಂದಾರ. ಅವ್ರ ಜೀವನದೊಳಗೆ ಏನು ನಡೀತು ಅಂತಂದ್ರೆ, ಅವ 16 ವರ್ಷದೊಳಗಿದ್ದಾಗ ಯಾವುದೋ ಒಂದು ಘಟನೆ, ಯಾರೋ ಒಂದು 4 ಹುಡುಗರು ಒಬ್ಬ ಹೆಣ್ಮಗಳಿಗೆ ಏನೋ ಮಾತಾಡ್ತಾ ಇದ್ದಾಗ ಸಣ್ಣ ಜಗಳ ಆಗಿ ಒಬ್ಬ ವ್ಯಕ್ತಿಗೆ ಸ್ಟ್ಯಾಬ್ ಮಾಡ್ತಾನೆ. ಈ ಚಾಕು ಹಾಕೋದಂತಾರಲ್ಲ, ಚಾಕು ಹಾಕ್ತಾನೆ. ಇವರು ಈ ಬಾಂಬೆ ಡಾನ್ಗಳತ್ತಾರಲ್ಲ, ಬಾಂಬೆ ಡಾನ್ ಕೇಳಿರಲಿ ನೀವು ಹೆಸರು? ಆ ಡಾನ್ಗಳ ಜೊತೆ ಕೆಲಸ ಮಾಡಿದವ್ರು ಇವರು. ಮತ್ತು ಮೊದಲ ಹೇಳಿದ್ರೆ ನಾವು ಮಾಡಿ ಕುಂದಿರ್ತಿದ್ವಿ. ನಮ್ಮೂರಾಗ ಏಸು ಮಂದಿ ಡಾನ್ಗಳದಾರ ಇಲ್ಲಿ. ಸ್ಟ್ಯಾಬ್ ಮಾಡಿದ ಮೇಲೆ, ಚೂರಿ ಹಾಕಿದ ಮೇಲೆ ಅವನಿಗೆ ಕಂಪ್ಲೇಂಟ್ ಆಗಿ ಪೊಲೀಸರು ಜೈಲಿಗೆ ಕರ್ಕೊಂಡು ಹೋದರು. 2.5 ತಿಂಗಳು ಜೈಲ್ನಾಗಿದ್ರು ಇವರು. ಜೈಲ್ನಾಗ ಇದ್ದ ಮೇಲೆ ಏನಾಯ್ತು ಅಂದ್ರೆ, ಅಲ್ಲೆಲ್ಲ ಇವ್ರಿಗಿನ್ನ ದೊಡ್ಡ ಡಾನ್ಗಳು ಬಂದಿರ್ತಾರಲ್ಲ ಜೈಲ್ನಾಗ. 6.5 ವರ್ಷ ಜೈಲಿನೊಳಗಿದ್ದು ಕೊನೆಗೆ ಗಾಂಧೀಜಿಯವರ ಸತ್ಯದೊಂದಿಗೆ ನನ್ನ ಆತ್ಮಕಥನಮಯಿ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ಸ್ ಅನ್ನುವ ಆತ್ಮಕಥನ ಪುಸ್ತಕ ಅವ್ರ ಕೈಗೆ ಸಿಕ್ತು. ಸಿಕ್ಕ ಮೇಲೆ ಒಂದು ದಿವಸ ಪನಿಷ್ಮೆಂಟ್ ಆಗಿ ಜಡ್ಜ್ನ ಎದುರಿಗೆ ನಿಂತಾಗ, ಜಡ್ಜ್ ಈಗ ನೋಡಿ ನಿನ್ನ ಬೇಲಿಗೆ ಅಪ್ಲೈ ಮಾಡ್ತಿದ್ರೆ ಮಾಡ್ಬೋದು ಅಂತ ಜಡ್ಜ್ ಹೇಳ್ತಾನೆ. ಆವಾಗ ಲಕ್ಷ್ಮಣ ಗೋಳೆ, ಇಲ್ಲ ನನಗೆ ತಪ್ಪಿನ ಅರಿವಾಗಿದೆ, ನಾನು ಬೇಲಿಗೆ ಹೋಗೋದಿಲ್ಲ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು ಅಂತ ಜಡ್ಜಿನ ಎದುರಿಗೆ ಹೇಳಿದಾಗ, ಜಡ್ಜ್ ಇವನಿಗೆ 7 ವರ್ಷ ಸಜೆ ಆಗಿದ್ದನ್ನು 3.5 ವರ್ಷ ಕೇಳಿಸ್ತಾರೆ. 3.5 ವರ್ಷ ಜೈಲಿನೊಳಗಿದ್ದು ಮರಳಿ ಬಂದು ಎಲ್ಲವನ್ನು ಬಿಟ್ಟು ಈಗ ಅಪ್ಪಟ ಗಾಂಧಿವಾದಿಯಾಗಿ ಮದುವೆಯಾಗಿ 2 ಮಕ್ಕಳಿದ್ದಾವೆ. ಹುಟ್ಟಿದ ಮಕ್ಕಳಿಗೆ ಒಂದು ಸತ್ಯ, ಇನ್ನೊಂದು ಸೌಮ್ಯ ಅಂತ ಹೆಸರಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಈಗ ಅವರು ಅಪ್ಪಟ ವಾದಿಯಾಗಿ ಮಾಡ್ತಾ ಇರುವ ಕೆಲಸ ಏನು ಅಂದ್ರೆ, ಎಲ್ಲೆಲ್ಲಿ ಜೈಲಿನೊಳಗೆ ಕೈದಿಗಳದಾರಲ್ಲ, ಸುಮಾರು 10,000 ಇಡೀ ಭಾರತದಲ್ಲಿರುವ ಜೈಲುಗಳಿಗೆ ಅಡ್ಡಾಡಿ ಸುಮಾರು 10,000 ಕೈದಿಗಳಿಗೆ ಮನಪರಿವರ್ತನೆ ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಅಷ್ಟೇ ಅಲ್ಲ, ಅದರ ಜೊತೆಗೆ ಯಾರು ಜೈಲಿನಿಂದ ಮೊದಲಂತೂ ಇರ್ತಿತ್ತು, ಹೊಡಿಪಟ್ಟೆ ಬೆಡಪಟ್ಟೆ ನಡೀತಿದ್ದು, ರೊಕ್ಕ ಬರ್ತಿತ್ತು. ಜೈಲಿನಿಂದ ಬಂದ ಮೇಲೆ ಶಾಂತ ಆದರೆ ಯಾರು ರೊಕ್ಕ ಕೊಡ್ತಾರೆ? ಯಾರು ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾರ ಅಂಥವರಿಗೆ ಉದ್ಯೋಗ ಕೊಡಿಸ್ಲಿಕ್ಕಾಗಿ ತಂದೆ ಆದಂಥ ಒಂದು NGO ಮಾಡಿಕೊಂಡು ಅಂಥವರಿಗೆ ಬೇರೆ ಬೇರೆ ಕಂಪನಿಗಳಲ್ಲಿಯೂ ಸಹಿತ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಲಕ್ಷ್ಮಣ ಗೋಳೆ ಅವರು ಮಾಡ್ತಾರೆ. ಇದು ಟ್ರಾನ್ಸ್ಫಾರ್ಮೇಷನ್, ಇದು ರೂಪಾಂತರಣ. ಇದು ಜೀವನದಲ್ಲಿ ಇಂಥ ರೂಪಾಂತರಣ ಘಟಿಸ್ಬೇಕಾಗ್ತದೆ. ನಮ್ಮಲ್ಲೊಂದು ಮಾತಿದೆ, ಎವ್ರಿ ಸೇಂಟ್ ಹ್ಯಾಸ್ ಎ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಪ್ರತಿಯೊಬ್ಬ ಪಾಪಿಗೂ ಸಹಿತ ಒಬ್ಬ ಪುಣ್ಯಾತ್ಮನಾಗುವ ಅವಕಾಶ ಇದೆ. ಪ್ರತಿಯೊಬ್ಬ ಪಾಪಿಗೂ ಸಹಿತ ಪುಣ್ಯಾತ್ಮನಾಗುವ ಅವಕಾಶ ಇದೆ. ಕಣ್ಣು
ನಿನ್ನೆ ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು. ಆದರೆ ಬೆಳಿಗ್ಗೆ ಎದ್ದಾಗ ಹೊಸ ಸೂರ್ಯ, ಹೊಸ ನೀರು, ಹೊಸ ಗಾಳಿ, ಹೊಸ ಬೆಳಕು, ಹೊಸ ಬದುಕು. ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ನಿನ್ನೆ. ಆದರೆ ಇಂದಲ್ಲ, ಇಂದು ನಾನು ಹೊಸ ಮನುಷ್ಯನಾಗಬೇಕು ಅನ್ನುವ ಸಂಕಲ್ಪ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುತ್ತದೆ. ಒಂದು ಕ್ಷಣ ಸಾಕು. ಒಬ್ಬ ವ್ಯಕ್ತಿ ಪಾಪಿಯಾಗಲಿಕ್ಕೆ 60 ವರ್ಷಗಳು ಬೇಕಾಗಬಹುದು, ಆದರೆ ಪುಣ್ಯಾತ್ಮನಾಗಲಿಕ್ಕೆ ಸಾಕ್ಷಾತ್ಕಾರ ಅನ್ನುವುದು ಇಲ್ಲಿ ಸಾವಕಾಶ ಇಲ್ಲ. ಪಾಪಿಯಾಗಲಿಕ್ಕೆ 60 ವರ್ಷ ಹಿಡಿಬಹುದು, ಪುಣ್ಯಾತ್ಮನಾಗಲಿಕ್ಕೆ ನಾನು ಪುಣ್ಯಾತ್ಮನಾಗುವೆ ಅನ್ನುವ ಸಂಕಲ್ಪ ನನ್ನೊಳಗೆ ಬಂತು ಅಂದ್ರೆ ಆ ಕ್ಷಣವೇ ನೀನು ಸಂತ, ಅದೇ ಸಾಕ್ಷಾತ್ಕಾರ ಅಷ್ಟೆ. ಅಂಥ ಒಂದು ಸಾಕ್ಷಾತ್ಕಾರದ ಪಥದಲ್ಲಿ ನಡೆದ ಲಕ್ಷ್ಮಣ್ ಗೋಳೆ ಅವರಿಗೆ ಪರಮ ಪೂಜ್ಯರು ಗೌರವಿಸಬೇಕು. ಉಭಯ ಸಾಧಕರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ. ನಡೆಯುವವನು ಎಡವುವನಲ್ಲದೆ ಕುಳಿತವನು ಎಡವುವನೇ ಅನ್ನುವ ಹಾಗೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮರೆತು ಒಳ್ಳೆಯವರಾಗಿ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವರು ಅಂಥ ಸಾಧಕರಿಗೆ ಮತ್ತೊಂದು ಚಪ್ಪಾಳೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಬ್ಬರು ಗೆಳೆಯರು ಮಾತಾಡ್ತಾ ಇದ್ರಂತೆ. ನಾನು ನಿನ್ನ ಪೇಪರ್ದಲ್ಲಿ ಓದಿದೆ, ದಿನ ಪೇಪರ್ದಲ್ಲಿ ಓದ್ತಾನೆ ಇದ್ದಿದ್ದೀನಿ, ಕುಡಿಯೋದ್ರಿಂದ ಜೀವಕ್ಕೆ ಹಾನಿಕಾರಕ ಅಂತ ಓದ್ದೆ ಅಂತ ಹೇಳಿದ್ನಂತವ. ಅವತ್ತಿನಿಂದ ನಾನು ಬಿಟ್ಟೆಪ್ಪ ಅಂದವ. ಏನು ಬಿಟ್ಟು ಅಂತ ಕೇಳಿದೆವ. ಪೇಪರ್ ಓದೋದೇ ಬಿಟ್ಟನಂತ. ಹಿಂಗೆ ಬದಲಾವಣೆ ಆಗೋದಲ್ಲ, ಬದುಕನ್ನು ಬದಲಾಗಿಸಿಕೊಳ್ಬೇಕು, ಎಲ್ಲವೂ ಬದಲಾಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ವೇದಿಕೆ ಕೊಟ್ಟಿದೆ. ನೀಡುವವ ಹಿರಿಯತನ ಅಂತ ಅನ್ನೋದು ಸುಮ್ಮನೆ ಅದು ವಯಸ್ಸಿನಿಂದ ಆಗಲಿ ಅಥವಾ ಯಾರದೋ ಒಂದು ಪ್ರಶಸ್ತಿ ಪತ್ರಿಕೆಯಿಂದ ಆಗಲಿ ಬರೋದಲ್ಲ. ಬದುಕಿನಲ್ಲಿ ವಿಚಾರ ಮಾಡುವುದು. ಪ್ರತಿಯೊಂದು ಈಗ ಇಳಿದು ಹೋಗುವಾಗ ಯಾರೋ ಮುದುಕರು ತದಕರು ಹೋಗುವಾಗ ವಿಚಾರ ಮಾಡಬೇಕು. ಹಿಂಗೆ ನಾನು ದುಗಿಸಿದ್ರೆ ಏನಾದೀತು, ಒಂದು ಸ್ವಲ್ಪ ರಟ್ಟಿ ಹಿಡಿದು ಇಳಿಸಿದ್ರೆ ಏನಾದೀತು ಅಂತ ವಿಚಾರ ಮಾಡಿದ್ರಿ ಅಂತಂದ್ರೆ ನಾವು ಗವಿಸಿದ್ದೇಶ್ವರ ಅಪ್ಪಂಗಳ ಶಿಷ್ಯರು ಅಂತ ಅರ್ಥ. ಎಲ್ಲಿ ವಿಚಾರ ಇಲ್ಲ, ಎಲ್ಲಿ ವಿಚಾರವಿಲ್ಲದೆ ಮೂರ್ಖರಂತೆ ನಾವು ಬದುಕ್ತೀವಲ್ಲ. ಎಷ್ಟು ವರ್ಷ ಬದುಕಿದ್ರಿ ನಾವು, ಎಷ್ಟು ವರ್ಷ ಬದುಕಿದ್ರಿ ನಾವು. ಒಂದು ಮನೆ ಕಳ್ತನಕ್ಕೆ ಹೋಗಿ ಯಾರು ಗೊತ್ತಿಲ್ಲದಂಗೆ ಎಷ್ಟು ಶಣಿತಾನ ನೋಡು. ಕಳ್ತನದೊಳಗೆ ನಮ್ಮ ಮನೆಯ ವಸ್ತು ನಮ್ಗೆ ಸಿಗುವುದಿಲ್ಲ, ಸರ್ವಜ್ಞಾಗ ಬಂದ ನಮ್ಮ ಮನೆ ಕದದ ಕಿರಣಿ ತಪ್ಪಿಸಿ ನಾವನ್ನ ತುಳಿಲಾರ್ದಂಗೆ ಕಟ್ಟಲ್ದಾಗ ದಾಟಿ ನಾವು ಎಲ್ಲಿ ಡಬ್ಬಿ ಇಟ್ಟಿವೋ ಅದನ್ನು ತಗೊಂಡು ಅದನ್ನು ತನ್ನ ಗಂಟು ಕಟ್ಕೊಂಡು ಕಡಾಕಕ್ಕಾಣ ಅಂದ್ರೆ ನಂಬಿಕೆ ಏನು ದಡ್ಡದ? ನಾವು ನಂಬಿಕೆ ಏನು ದಡ್ಡಿಲ್ಲವ. ನಮ್ಮ ಮನೆಯ ಸಾಮಾನು ನಮಗೆ ಸಿಗುವುದಿಲ್ಲ, ಮತ್ತೆ ನಮ್ಮ ಮನೆಯ ಸಾಮಾನು ನಮಗೆ ಗೊತ್ತಿಲ್ಲದಾಗ ಕತ್ತಲ್ದಾಗ ಎದ್ದು ಹೋಗ್ತಾನಂತಂದ್ರೆ ಅವ್ನ ನಂಬಿಕೆ ಚಲೋನೇ ಇರ್ತಾನೆ. ಗೋಲ್ಡ್ ಮೆಡಲ್ ಇಷ್ಟವ, ಗೋಲ್ಡ್ ಮೆಡಲ್ ಇಷ್ಟ. ಅವ ಹಿಂಗೊಂದು ಗಂಟು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಕ್ಯಾಶೆ ಅದು ಹಿಂಗ ಹಾದು ಹೋಗ್ತಿದ್ದ. ರೈತಾಪಿ ಊರು ಎಲ್ಲ ನಮ್ಮ ಹಳ್ಳಿ ಜನಾಂಗ. ಅಲ್ಲಿ ಒಂದು ಎತ್ತ ದನಗಳು ಕಟ್ಟುವುದೊಂದು ಗ್ವಾದ್ಲಿ ಅಂತಾರೆ, ಹಕ್ಕಿ ಅಂತೀರಿ. ಅಲ್ಲಿ ದನಗಳು ಕಟ್ಟಿದ್ರು. ಆ ದನಗಳು ಆ ಕಡೆ ತುಂಬ ಇದ್ದು, ಈ ಕಡೆ ಒಂದು ಎಮ್ಮೆ ಒಂದಿಟ್ಟು ಹಟ್ಟಾಗಿ ಹಿಂದಕ್ಕೆ ಸರಿದ ಮನೆಗಿತ್ತು. ಹಿಂದಕ್ಕೆ ಸರಿದ ಮನೆಗೆ ಅದರ ಬಾಲ ಇವು ಹಾದು ಹೋಗೋ ರಸ್ತಾದಾಗ ಬಿದ್ದಿತ್ತದೆ, ಹಿಂಗೆ ಬಿದ್ದಿತ್ತದೆ. ಇವು ಕತ್ತಲ್ದಾಗ ತಲೆ ಮೇಲೆ ಗಂಟು ಇಟ್ಕೊಂಡೆ ಹಿಂಗೆ ದಾಟಬೇಕು ಅನ್ನೋದಕ್ಕೆ ಅದ್ರ ಬಾಲ ತುಳಿದ ಕೂಡಲೇ ಆ ಮಣ್ಕೊಂಡ್ ಎಮ್ಮೆ ಅಂತು, ಸ್ವಲ್ಪ ವಿಚಾರ ಮಾಡೋ. ಯಾವುದು ಅಂದದ್ದು? ಯಾವುದು? ಎಮ್ಮಿ. ಸ್ವಲ್ಪ ವಿಚಾರ ಮಾಡೋ ಅಂತು. ಅವಾಗ ಯಾರೋ ಮಾತಾಡ್ದಂಗೆ ಆಕತ್ತಲ್ಲ ಅಂತ ಹೊಳ್ಳಿ ನೋಡ್ದ. ಮಾತಾಡೋದು ಎಮ್ಮೆ ಆಗಿತ್ತು. ಎಮ್ಮೆಂತು, ನೋಡೋ ವಿಚಾರ ಮಾಡಿ ಇನ್ನೊಬ್ಬರ ಗಂಟು ತಗೊಂಡವು. ನಾನು ಹೋದ ಜನ್ಮದೊಳಗೆ ಇದೇ ಮನೆಯೊಳಗೆ ನಾನು ಬೆಕ್ಕಾಗಿ ಬಂದಿದ್ದೆ. ಬೆಕ್ಕಾಗಿ ಬಂದು ಇವ್ರು ಮಣ್ಕೊಂಡು ಎಳೆದಾಗ ಇವ್ರ ಹಾಲಿನ ಗುಂಡೆದ ಒಂದು ಗೂಟಕ್ಕೆ ಹಾಲು ಕುಡಿದು ಹೋಗಿದ್ದೆ. ಆ ಗೂಟಕ್ಕೆ ಹಾಲು ಹೇಳಲಾರ್ದ ಕುಡಿದ ತೆಪ್ಪಿಗೆ ಇಂದು ಎಮ್ಮೆಯಾಗಿ ಹುಟ್ಟಿ ಬಂದು 7 ಸಲ ಇಳಿದನು ಇವ್ರ ಮನ್ಯಾಗಣ. ಇಲ್ಲಿ ಎಮ್ಮೆ ವಿಚಾರ ಮಾಡಕತ್ತದ. ಮಣ್ಕೊಂಡ ಎಮ್ಮೆ, ಗೊಲ್ಲ ಮಣ್ಕೊಂಡ ಎಮ್ಮೆ, ನೀವು ಹಾಕಿದ ಬಡ್ಡ ಹುಲ್ಲು ತಿಂದು ಎಮ್ಮೆ ವಿಚಾರ ಮಾಡಕ್ ಹತ್ತದ.
ಹೇಳಲಾರದೆ ಇನ್ನೊಬ್ಬರು ಒಂದು ಗುಟಕ ಹಾಲು ಕುಡ್ದದ್ದಕ್ಕೆ 7 ಸೂಲ ಇಳದ ಇವ್ರ ಹೆಂಡ್ಯಾಗ ಬಂದು ಬಿದ್ದೀನಿ. ನೀ ಇಷ್ಟು ಗಂಟ ಕಟ್ಕೊಂಡು ಹೊಂಟಿಯಲ್ಲ, ನೀಸು ಜನ್ಮ ಬಂದು ಇಲ್ಲಿ ನಾಯಾಗಿ ಮುಟ್ಟಿಸ್ಬೇಕಾಗತ್ತ ಅನ್ನೋದನ್ನು ವಿಚಾರ ಮಾಡೋ. ಆ ಎಮ್ಮಿ ಮಾತು ಯಾವಾಗ ಕೇಳ್ದೋ ಮೈ ಝುಮ್ ಅಂದಂಗಾತು. ಹೋಗಿ ಮೆಲ್ಕ ಆ ಸಾಮಾನುಗಳನ್ನ ಇಟ್ಟವ. ಎಲ್ಲೆಲ್ಲಿ ತಗೊಂಡಿದ್ದಲ್ಲ ಅಲ್ಲೇ ಇಟ್ಟ. ಕಡೆ ಸಾಮಾನು ಇಡು ಗದ್ದಲದೊಳಗ ಮಣಿ ಮಾಲಕನ ಕಾಲ್ ತೊಳ್ದ. ಅವ ಬದಕಣೆ ಎದ್ದ. ಯಾರನೇ ಅಂದ ನಾನು ಸತ್ಯವಂತ ಅಂದವ. ಏನಂತಾನವ? ಏನನ್ಬೇಕಾಗಿತ್ತು? ನಾನು ಕಳ್ಳ ಅಂತ ಹೇಳಬೇಕಾಗಿತ್ತು. ನಾನು ಸತ್ಯವಂತ, ನಾನು ಚಾರಿತ್ರ್ಯವಂತ, ನಾನು ವಿಚಾರವಂತ ಅಂತಂದ. ಅವ ಬದಗಿನ ಅಂಗಿ ಹಿಡ್ಕೊಂಡು ಕೇಸಿ ಲೈಟ್ ಹಚ್ಚಿದ. ಇವು ಕರಿ ಮಾರಿಗೆಲ್ಲ ಕರಿ ಮಸಿ ಹಚ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ನಿಂತಿದ್ದ. ಹೇ ನೀನು ಕಳ್ಳ ಅಂದ. ಯಾರು ಮನೆ ಮಾಲಕ ಏನಂತಾನೆ? ನೀನು ಕಳ್ಳ ಅಂದ. ಇಲ್ಲ ನಾನು ಸತ್ಯವಂತ ಅಂತ ಇವ ಅಂದ. ನೀ ರಾತ್ರಿ ಸತ್ಯವಂತ ಆದ್ರೆ ನಮ್ಮ ಮನೆಗೆ ಯಾಕೆ ಬಂದಿದ್ದಿ ಅಂದ. ಹೌದು ನಾನು ಕಳ್ಳ. ಯಾವಾಗ? ಮನ್ಯಾಗ ಬರುವಾಗ. ನಿನ್ನ ಮನೆ ಕಿರಣಿ ತಪ್ಪಿಸಿ ಆ ರಾಡ್ ಬಗ್ಸಿ ಬರುವಾಗ ನಾನು ಕಳ್ಳ, ಆದ್ರೆ ಈಗ ಹೋಗುವಾಗ ನಾನು ಸತ್ಯವಂತ. ಹೆಂಗ ಅಂದ. ಎಮ್ಮೆ ಹೇಳಿದ ಮಾತು ಕೇಳಿ ವಿಚಾರ ಮಾಡಿ ಕಟ್ಟಿಕೊಂಡಂತ ಸಾಮಾನುಗಳನ್ನ ಅದ ಮೆಟ್ಟಿನಾಗಿ ಇಟ್ಟು ಕ್ಯಾಶ್ ಹೊಂಟಿನಲ್ಲ, ಅದಕ್ಕೆ ನೀ ಹೇಳಬೇಕು ನಾನು ವಿಚಾರವಂತ ಅಂತ ನೀ ಕರಿಬೇಕು ಅಂದಾಗ ಮಾಲಕನಿಗೆ ಜ್ಞಾನೋದಯ ಆಗಿಬಿಟ್ಟಿತ್ತದು. ನೋಡಿ, ಕ್ಷಣದ ಹಿಂದೆ ಕಳ್ಳ, ಮನೆಯ ಕದವನ್ನು ಮುರಿದು ಬರುವಾಗ ಆತನ ಹೆಸರು ಕಳ್ಳ. ಆ ಕಳ್ಳತನಕ್ಕೆ ಬಂದ ವ್ಯಕ್ತಿ ಮಲಗಿದ ಎಮ್ಮೆಯ ವಿಚಾರವನ್ನು ಕೇಳಿ ಆತ ತನ್ನ ಕಳ್ಳತನದಿಂದ ಪರಿವರ್ತನೆ ಆದಲ್ಲ. ಆ ಪರಿವರ್ತನೆ ಆಗಿ ಆ ಕೊಟ್ಟ ಸಾಮಾನುಗಳನ್ನು ಮೆಟ್ಟಿಗೆ ಇಟ್ಟು ಬಂದಲ್ಲ, ಅವಾಗ ಅವ ಏನಾದ ಅಂದ್ರೆ ಸತ್ಯವಂತನಾದ. ಸತ್ಯವಂತನಾಗಲಿಕ್ಕೆ, ಆಚಾರವಂತನಾಗಲಿಕ್ಕೆ, ವಿಚಾರವಂತನಾಗಿ ಕೊಪ್ಪಳದ ವೇದಿಕೆ ಮೇಲೆ ಸನ್ಮಾನ ಮಾಡಿಸಿಕೊಳ್ಳಿಕ್ಕೆ ವರ್ಷಗಳು ಬೇಕಾಗಿಲ್ಲ, ಯುಗಗಳು ಬೇಕಾಗಿಲ್ಲ, 50 ವರ್ಷ ಬೇಕಾಗಿಲ್ಲ. ಒಂದು ಕ್ಷಣ ಸಾಕು ವಿಚಾರದಿಂದ. ಒಂದು ಕ್ಷಣದ ಹಿಂದಿನ ಅವಿಚಾರ ನನ್ನನ್ನು ದುರ್ವರ್ತನೆಯಲ್ಲಿ ತೊಡಗಿ ನನ್ನನ್ನು ಸಮಾಜದಲ್ಲಿ ಅಪಮಾನಿತ ವ್ಯಕ್ತಿಯನ್ನಾಗಿ ಮಾಡುತ್ತಿದ್ರೆ, ಒಂದು ಕ್ಷಣದ ವಿಚಾರ ನನ್ನನ್ನು ಏನ್ ಮಾಡಬಲ್ಲದು ಅಂದ್ರೆ ಮಹಾಂತನನ್ನಾಗಿ ಮಾಡಬಲ್ಲದು, ಮಹಾನುಭಾವನನ್ನಾಗಿ ಮಾಡಬಲ್ಲದು, ದೇಶದ ಅತ್ಯಂತ ಎತ್ತರದ ವ್ಯಕ್ತಿಯನ್ನಾಗಿ ಮಾಡಬಲ್ಲ. ಬಹಳ ಚೆನ್ನಾಗಿ ಬರೀತಾ ಇದ್ದಾರೆ ಮಲಗಿರರು ಒಂದ್ ಕಡೆ. ಕತ್ತಲಲ್ಲಿ ನ್ಯಾಯವಿಟ್ಟನು ನಮ್ಮ ಶಿವ, ಕಣ್ಣುಗಳ ಕಟ್ಟಿಬಿಟ್ಟನು. ಕತ್ತಲಲ್ಲಿ ನ್ಯಾಯವಿಟ್ಟನು ನಮ್ಮ ಶಿವ, ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಬದುಕಲು ಬಿಡಿ ನನ್ನನ್ನು. ಸುಟ್ಟು ಬೂದಿ ಮಾಡದಿರಿ, ಮಣ್ಣಿಗಾಕಿ ಮುಚ್ಚದಿರಿ. ಸುಟ್ಟು ಬೂದಿ ಮಾಡದಿರಿ, ಮಣ್ಣಿಗಾಕಿ ಮುಚ್ಚದಿರಿ, ಮಣ್ಣಿಗಾಕಿ ಮುಚ್ಚದಿರಿ. ನಿನ್ನ ಪಯಣ ಮುಗಿದೆಂದು ಆರಿಸದಿರು ದೀಪವನಿ, ಬೆಳಕಿದ್ದು ಕತ್ತಲೆಯಲ್ಲಿ ಸಾಗುವ ಜೀವಕ್ಕೆ ದೀಪವಿಟ್ಟು ಮುಂದೆ ಸಾಗು ನೀ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ.
ಸೊ ಹಾಗಾಗಿ ನೇತ್ರದಾನ ಮಾಡಿ ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಣುಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣು ಇಲ್ಲಿ ಬಿಟ್ಟು ಹೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ, 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರೋಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನನ್ನ ತಮ್ಮನೂ ಮಾಡಿದ್ರು. ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ್ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ. ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ, ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ, ಚಂದನ ಚಂದನ ಚಂದನ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ